ನಿಮ್ಮ ಹತ್ರ ಫೈನಾನ್ಷಿಯಲಿ ಭಾರಿ ಸಮಸ್ಯೆ, ದುಡ್ಡಿಲ್ಲ, ಅರ್ಥ ಆಯ್ತಾ? ಹಾಗಾಗೆಲ್ಲ ವ್ಯತ್ಯಾಸ ಆಗ್ತಾ ಇದೆ. ಯಾಕೆ ಅಂತಂತಂದ್ರೆ ನೋಡ್ರಿ, ಮಾತೃಸ್ಥಾನ ಇಲ್ಲಿ ಏನಾಗಿದೆ ಅಂತಂದ್ರೆ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ ನೀವು, ಅರ್ಥ ಆಯ್ತಾ? ಇದು ಇಮಿಡಿಯೇಟ್ ಆಗಿ ಡೆಮಾಲಿಷ್ ಮಾಡಿ ಇದನ್ನ. ನೀರು ಇರಬೇಕು, ಎಲ್ಲಿರ್ಬೇಕು? ಈ ಸ್ಥಾನದಲ್ಲಿ ಡೆಪ್ತ್ ಆಗಿರ್ಲಿ, ಒಳಗಡೆ ಇರ್ಲಿ. ಬೇಕಾದ್ರೆ ಇದೇ ಸ್ಥಾನದಲ್ಲಿ ಒಳಗಡೆ ಇದ್ರೆ ತೊಂದರೆ ಇರಲಿಲ್ಲ ನನಗೆ. ಇದು ಎತ್ತರ ಇರೋದ್ರಿಂದ ತಲೆ ಮೇಲೆ ನೀವೊಂದು 150 kg ಕಲ್ಲು ಇಟ್ಕೊಂಡಂಗೆ ಅಂದ್ರೆ ಮಾತೃಸ್ಥಾನ. ಮನೆ ಹೆಣ್ಣು ಮಕ್ಕಳು ನೆಮ್ಮದಿನೂ ಇಲ್ಲ, ದುಡ್ಡು ಇಲ್ಲ, ಅರ್ಥ ಆಯ್ತಾ? ಇಮಿಡಿಯೇಟ್ ಡೆಮಾಲಿಷ್ ಮಾಡಿ. ಮಾಡ್ಕೊಂಡಾಗ ನಿಮಗೇನಾದ್ರು ಇಂಥ ಒಂದು ಟ್ಯಾಂಕ್ ಬೇಕಾದಲ್ಲಿ 1000 ಲೀಟರ್ 2000 ಲೀಟರ್ ಟ್ಯಾಂಕ್ ಆಗಲಿ, ಆ ಕಡೆ ಮೂಲೆಯಲ್ಲಿ ನಾನು ಹೇಳಿದ್ನಲ್ಲ ಒಂದು ಟ್ಯಾಂಕ್ ಇಟ್ಕೊಂಡ್ಬಿಡಿ, ಫುಲ್ ಮಾಡಿ, ಅಲ್ಲೇ ಇಟ್ಕೊಳ್ಳಿ, ಫುಲ್ ಮಾಡಿ. ಇದನ್ನ ತೆಗೆದಲ್ಲಿ ಇಟ್ಕೋ, ಇದನ್ನ ಹೊಡೆದಾಕಿ ಫಸ್ಟ್. ಬಟ್ಟೆ ಒಗದಾಕಿ, ಬಟ್ಟೆ ಒಗಿರಿ ಬೇಕಾದ್ರೆ ತೊಂದರೆ ಇದಿಲ್ಲ. ಬಟ್ ಆದ್ರೆ ಈ ರೆಡಿ ಆಗಿದೆಯಲ್ಲ, ವೆರಿ ಡೇಂಜರಸ್, ಅರ್ಥ ಆಯ್ತಾ? ಎತ್ತರ ಬೇಡ, ಎತ್ತರ ಯಾವುದು ಬೇಡ. ಇಲ್ಲಿ ಒಂದು ಇಲ್ಲಿ ನೋಡಿ, ತೆಂಗಿನಕಾಯಿ ಹಾಕಿದಿರಲ್ಲ, ತೆಂಗಿನಕಾಯಿ ಹಾಕಿದ್ದೀವಿ. ಈ ತೆಂಗಿನ ಚಿಪ್ಪು ಯಾವುದೇ ಕಾರಣಕ್ಕೂ ಆ ಕಡೆ ಹಾಕೊಳ್ಳಿ, ಆ ಸೈಡ್ ಹಾಕೊಳ್ಳಿ, ಈ ಸೈಡ್ ಬೇಡ. ತಲೆ ಮೇಲೆ ಎಲ್ಲ ಭಾರ ಇಟ್ಕೊಂಡು ಇಡೀ ಊರು ತುಂಬಾ ತಿರ್ಗಾಡ್ಕೊಂಡು ಬಾರಪ್ಪ ಅಂತ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ? ನೀವೆಷ್ಟು ಮಾಡಿದ್ರು ನೀವು ದುಡ್ಡು ವ್ಯಯ ಸ್ಥಾನನೇ, ಖರ್ಚು ನಿಮಗಿನ ಯಾವುದೇ ಕಾರಣಕ್ಕೂ ಕೊಡುತ್ತಾಗಲ್ಲ. ನೆನಪಿಟ್ಕೊಂಡ್ಬಿಡಿ, ಸಾಲಗಾರರಾಗಿ ಬಿಡ್ತೀರಿ ನೀವು ಭಾಳ ಚೆನ್ನಾಗೈತೆ ಅಂದ್ಕೊಂಡ್ರು ಸಾಲಗಾರರಾಗಿ ಬಿಡ್ತೀವಿ. ಅರ್ಥ ಆಯ್ತಾ? ಆಯಮ್ಮನ ಆರೋಗ್ಯದ ಮೇಲೆ ಕೂಡ ಭಾರಿ ದೊಡ್ಡ ತೊಂದರೆ ಆಗುತ್ತೆ ನೋಡಿ. ಇದನ್ನ ಫಸ್ಟ್ ತೆಗೀರಿ, ಇದನ್ನ ಇವೆಲ್ಲ ತೆಗೆದು ಅದು ತೆಗೆದು ನೀವೇನು ಮಾಡೋದು ಬೇಡ, ಆ ಕಡೆ ಹಾಕೊಳ್ಳಿ ಅಷ್ಟು. ಒಂದು ಎರಡನೇದು, ಇದೆಲ್ಲ ಇದೆಯಲ್ವಾ, ಶೆಡ್ ಹಾಕಿದ್ರಲ್ವಾ, ಈ ಶೆಡ್ನ ನೋಡಿ ಇದೆಯಲ್ವಾ, ಈ ಗೋಡನ್ನ ಇದ್ರ ಲೆವೆಲ್ಗೆ ಮಾಡ್ಕೊಳ್ಳಿ, ಇದ್ರ ಲೆವೆಲ್ಗೆ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಎಷ್ಟೇ ಸಾಕನೆ. ಇದನ್ನ ಮನೆ ಲೆವೆಲ್ಗೆ ಮಾಡ್ಕೊಳ್ಳಿ. ಯಾಕೆ ಅಡ್ಡ ಬೆಲೆಗೆ ಹಾಕಿದ್ರಲ್ಲ, ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಡ್ಡ ಬೆಲೆಗೆ ಮನೆ ಲೆವೆಲ್ಗೆ ಹಾಕೊಂಡು ಈ ಗೋಡೆ ವಿತಿನ್ 3 months ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಅದು ಎತ್ತರ ಅದೇ ಎತ್ತರ ಅಷ್ಟೇ, ಎತ್ತರ ಬೇಡ, ಇದೇ ಎತ್ತರನೇ ಸಾಕು. ಇದೇ ಎತ್ತರ ಸ್ಟ್ರೈಟ್ ಮಾಡ್ಕೊಳ್ಳಿ. ಇದು ನೋಡ್ದಾಕಿ, ಇಲ್ಲಿ ಏನು ಆಗ್ಬೇಡಿ, ತೂಕ ಇದು ಎತ್ತರ ಇಷ್ಟೇ. ಗೋಡೆ ಈ ಕಡೆ ಹಾಕ್ಬೇಡಿ, ಜಾಗ ಅಲ್ಲಿಂದ ಬಂದಿರೋದು ಇಲ್ಲಿವರೆಗೂ ಬರ್ಲಿ, ಅಲ್ಲೇ ನಿಲ್ಬೇಡಿ. ಅಲ್ಲೇ ನಿಂತಾಗ ಏನಾಗತ್ತಂದ್ರೆ ನಮ್ಮ ಹತ್ರ ಫೈನಾನ್ಷಿಯಲಿ ವ್ಯತ್ಯಾಸ ಆಗ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. ಬರೋಣಪ್ಪ ಇಲ್ಲಿ.